ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಹಿಂದ್ಗಡೆ, ಮನೆ ಕಟ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಬಿಗ್ ಬಾಸ್ ಸೀಸನ್ 11 ಇವಾಗ ಸ್ಟಾರ್ಟ್ ಆಗೋದು. ಸೊ ಇದರೊಳಗೆ ಸ್ಟಾರ್ಟಿಂಗಲ್ಲಿ ನಾವು ನೋಡಬೇಕಂದ್ರೆ ಕಂಟೆಸ್ಟೆಂಟ್ಸ್ಗಿಂತ ಜಾಸ್ತಿ ಮಾತುಕತೆ ನಡೀತಾ ಇರೋದು ಹೋಸ್ಟ್ದು. ಸೊ ಹೋಸ್ಟ್ ಅಂತ ಅಂದರೆ ನಮಗೆ ಪಟ್ಟಂತ ನೆನಪಾಗೋದು ಫಸ್ಟು ಸುದೀಪ್ ಸರ್. ಯಾಕೆಂದರೆ ಇವಾಗ ಬಿಗ್ ಬಾಸ್ 10 ಸೀಸನ್ ಮುಗಿದಿದೆ ಕನ್ನಡದಲ್ಲಿ. ಸೊ 10 ಸೀಸನ್ ಅಷ್ಟೇ, ಫಸ್ಟ್ ಸೀಸನ್ ಅಂದ್ರೂ ಒಂದು ಸೀಸನ್ನು ಕೂಡ ಬಿಡದೆ ಸುದೀಪ್ ಸರೇ ಹೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮಧ್ಯಕ್ಕೆ ಒಂದೊಂದು ದಿನ ಲೀವ್ ಆ ಥರ ತೊಗೊಂಡಿರ್ಬೋದು, ಬಟ್ ಅದು ಬಿಟ್ಟರೆ ಕಂಪ್ಲೀಟಾಗಿ ಇಡೀ 10 ಸೀಸನ್ನು ಕೂಡ ಸುದೀಪ್ ಅವರೇ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವಾಗ ಬರ್ತಿರುವಂಥ ಹೊಸ ಸುದ್ದಿ ಏನು ಅಂತ ಅಂದರೆ, ಸುದೀಪ್ ಅವರು 11ನೇ ಸೀಸನ್ನ ಹೋಸ್ಟಿಂಗ್ ಮಾಡೋದಿಲ್ಲ ಅಂತ. ಅಂದರೆ ನಾನು ಒಂದು ರೀಸೆಂಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಸೊ ಬಿಗ್ ಬಾಸ್ ತಮಿಳ್ ಏನು ಬರ್ತಾ ಇದೆ ಅಲ್ಲಿ ಕಮಲ್ ಹಾಸನ್ ಅವರು ಇವಾಗ ಮಾಡ್ತಾ ಇಲ್ಲ ಅಂತ. ಸೊ ಪ್ರತಿಯೊಂದು ಬಿಗ್ ಬಾಸಲ್ಲೂ ಅಷ್ಟೇ ಇವಾಗ ಅವರು ಹೋಸ್ಟಿಂಗ್ ಯಾರು ಮಾಡ್ತಾಯಿದ್ರು, ಸೊ ಅವ್ರು ಬಿಟ್ಟು ಬೇರೆಯವ್ರು ಬರೋದು ಈ ಥರ ಎಲ್ಲ ಆಗ್ತಾಯಿದೆ. ಹಿಂದಿ ಬಿಗ್ ಬಾಸಲ್ಲಿ ಕೂಡ ಅಷ್ಟೇ OTTಯಲ್ಲಿ ನೋಡೋದಾದರೆ ಈ ಸತಿ ಬೇರೆಯವರೇ ಇದ್ದರು. ಸೊ ನಾರ್ಮಲ್ ಸೀಸನ್ಸಲ್ಲಿ ಯಾರು ಬರ್ತಿದ್ರು ಅವ್ರು ಇರಲಿಲ್ಲ. ಸೊ ಈಗ ಅದೇ ಥರ ಕನ್ನಡ ಬಿಗ್ ಬಾಸಲ್ಲಿ ಕೂಡ ಆಗ್ಬೋದು ಅಂತ ತುಂಬ ವಿಚಾರಗಳು ಬರ್ತಾ ಇದೆ. ಸೊ ಅದರೊಳಗೂ ಅಕಸ್ಮಾತ್ ಸುದೀಪ್ ಸರ್ ಹೋದರೆ ಯಾರು ಬರ್ಬೋದು ಅಂತ ನಾವು ನೋಡೋದಾದರೆ, ಸೊ ಯಾರ್ಯಾರೋ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಂದರೆ, ಒಂದು ರಿಷಬ್ ಅವರು. ಸೊ ರಿಷಬ್ ಅವರು ನಾವು ಕಾಂತಾರ ಮೂವಿಲಿ ಕೂಡ ಅವ್ರನ್ನ ನೋಡಿದ್ವಿ. ಸೊ ಅವರು ಮತ್ತು ಇನ್ನೊಂದು ಬಂದುಬಿಟ್ಟು ಅರವಿಂದ್ ಅವರು. ಸೊ ಅರವಿಂದ್ ಅವ್ರನ್ನೂ ಕೂಡ ಅಷ್ಟೇ ವೀಕೆಂಡ್ ವಿತ್ ರಮೇಶಲ್ಲೆಲ್ಲ ನಾವು ನೋಡಿರ್ತೀವಿ. ಸೊ ಇವಾಗ ಬಿಗ್ ಬಾಸ್ ಹೋಸ್ಟ್ ಮಾಡೋಕ್ಕೆ ಇವರಿಬ್ಬರಲ್ಲಿ ಒಬ್ಬರು ಯಾರಾದರೂ ಬರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಚಾರಗಳು ಹರಿದಾಡ್ತಾ ಇದೆ. ಮತ್ತು ಇನ್ನೊಂದೇನು ಅಂದರೆ, ಬಿಗ್ ಬಾಸ್ನ ಎಷ್ಟೋ ಜನ ವೀಕ್ ಡೇಸಲ್ಲಿ ನೋಡೋದಕ್ಕಿಂತ ಜಾಸ್ತಿ ವೀಕೆಂಡ್ಸಲ್ಲಿ ನೋಡ್ತಾರೆ. ಅದು ಬಿಕಾಸ್ ತುಂಬಾ ಸುದೀಪ್ ಸರ್ನ ಇಷ್ಟಪಡೋರು ಅಂತ ಹಾಗೆ ನೋಡ್ತಾರೆ. ಸೊ ಅದಕ್ಕೋಸ್ಕರನೇ ಅವ್ರಿಗೋಸ್ಕರನೇ ಎಷ್ಟೋ ಜನ ಬಿಗ್ ಬಾಸ್ ನೋಡ್ತಾರೆ ಅಂತ ಕೂಡ ಹೇಳ್ಬೋದು. ಸೊ ಇಂಥ ಟೈಮಲ್ಲಿ ಸುದೀಪ್ ಸರೇ ಎಲ್ಲಂಗೆ ಬಿಗ್ ಬಾಸ್ನ ಮಾಡ್ತಾರಾ ಅಂತ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇದೆ. ಹಾಗೆ ಹೋಸ್ಟಿಂಗ್ನ ಮಾಡೋದೇ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ನಾವು ರಿಯಾಲಿಟಿ ನೋಡೋದಾದರೆ ಈ ಸತಿ ಬಿಗ್ ಬಾಸ್ ಸೀಸನ್ 11ನ ಹೋಸ್ಟ್ ಮಾಡ್ತಾ ಇರೋದು ಸುದೀಪ್ ಸರ್ ಅವರೇ. ಯಾಕೆ ಅಂತ ಅಂದರೆ 10 ವರ್ಷದಿಂದನೂ ಅವ್ರು ಮಾಡ್ಕೊಂಬಂದಿದ್ದಾರೆ. ಮತ್ತು ಇನ್ನು ಯಾವುದೇ ಆ್ಯಕ್ಟರ್ ಬಂದ್ರೂ ಸುದೀಪ್ ಸರ್ ಅವರು ಏನು ಇಷ್ಟು ದಿನ ಮಾಡ್ಕೊಂಬಂದಿದ್ದಾರೆ ಆ ಥರ ಒಂದು ಲೆವೆಲ್ಗೆ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಜನಕ್ಕೂ ಅಷ್ಟೇ ಸುದೀಪ್ ಸರೇ ಬೇಕು. ಮೊದಲಿಂದನೂ ಅವರೇ ಮಾಡ್ಕೊಂಬಂದಿರೋ ಕಾರಣ ಅವರೇ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಇನ್ನೊಂದೇನು ಮೇನ್ ರೀಸನ್ ಪಕ್ಕ ಅಂತ ನಾವು ಹೇಳ್ಬೋದು ಸುದೀಪ್ ಸರೇ ಮಾಡ್ತಾರೆ ಅಂತ ಅಂದರೆ, ಇವಾಗ ಆಲ್ರೆಡಿ ಬಿಗ್ ಬಾಸ್ ಪ್ರೋಮೋ ಸೀಸನ್ 11ರ ಪ್ರೋಮೋ ಆಲ್ರೆಡಿ ಶೂಟ್ ಆಗಿದೆ ಪ್ರೋಮೋ. ಸೊ ಅದು ಹೈದರಾಬಾದಲ್ಲಿ ಶೂಟ್ ಆಗಿರೋದು. ಮತ್ತು ಈ ಶೂಟಿಂಗ್ ಎಲ್ಲ ಮಾಡಿರೋದು ಸುದೀಪ್ ಸರೇ. ಸೊ ಡೆಫಿನೆಟ್ಲಿ ಇವರೇ ಬರೋದು. ನೆಕ್ಸ್ಟ್ ವೀಕಲ್ಲಿ ಅಂದರೆ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕಲ್ಲೇ ಪ್ರೋಮೋ ರಿಲೀಸ್ ಮಾಡ್ತಾರೆ. ಟಿವಿಲೆಲ್ಲ ಆನ್ ಏರ್ ಆಗುತ್ತೆ ಅದು. ಸೊ ಅವಾಗ ನೀವು ನೋಡ್ಬೋದು ಬಿಗ್ ಬಾಸ್ ಸೀಸನ್ 11ರ ಪ್ರೋಮೋ ಬಂದಾಗ ಅದರೊಳಗೆ ಸುದೀಪ್ ಸರ್ ಇರ್ತಾರೆ. ಸೊ ಯಾರು ಏನು ಭಯಪಡಬೇಡಿ, ಸುದೀಪ್ ಸರ್ರೇ ಈ ಒಂದು ಸೀಸನ್ ಕೂಡ ಹೋಸ್ಟ್ ಮಾಡ್ತಾರೆ. ಸೊ ಬಿಗ್ ಬಾಸ್ ಮುಂದೆ ಯಾವ್ಯಾವ ಕಂಟೆಸ್ಟೆಂಟ್ ಬರ್ಬೋದು ಏನು ಅಂತ ಇನ್ಮೇಲೆ ನೇಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿರ್ತಾರೆ, ಆ್ಯಕ್ಟಿವ್ ಇರ್ತಾರೋ ಇಲ್ವೋ. ಸೊ ಈಗ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಸ್ ಕೂಡ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲದರಿಂದನೂ ಕೂಡ ಕಂಡು ಹಿಡಿಬೋದು. ಸೊ ನೋಡೋಣ, ಕನ್ಫರ್ಮ್ ಲಿಸ್ಟಸ್ನ ನಾನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ಸು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.